धूतावद्यं सुखचितिमयैर्मङ्गलैर्युक्तमङ्गैः तानाथ्यन्नो विदधधिकं ब्रह्मनारायणाख्यं रत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः तृप्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयः इव स्वस्त्यस्तु सताम् हरिः ओम् नारायण 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 चतुर्थ सर्ग 20 नमस्ते हाय नमस्ते ಉತ್ಪಾನತ ಇದ್ದಿ ಜೋರಾಗಿ ಮುಷ್ಟಿಯನ್ನ ಬೀಸಿಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ವಾಲಿ ಕೈ ಎತ್ತಿದವನು ಅದೇ ತರ ಮುಷ್ಟಿಯಿಂದ ಸುಗ್ರೀವನ ಪೆಟ್ಟಿಗೆ ಒಳಗಾದ. ನಿನ್ನ ಪ್ರಾಣವನ್ನು ತೆಗಿತೇನೆ ಅಂತ ಅವನು ಹೇಳ್ಕೊಂಡು ಬಂದ್ರೆ ಇವನು ಪ್ರಾಣ ತೆಗೆಯುವಾಗ ಬಂದು ಹೊಡೆದುಬಿಟ್ಟ ಸುಗ್ರೀವ. ಅಂದ್ರೆ ರಾಮ ಜೊತೆಗಿದ್ದಾನೆ ಅನ್ನುವ ಭರವಸೆ ಧೈರ್ಯ ಎಲ್ಲ ಒಟ್ಟಿಗಿರ್ತಲ್ಲ, ಸ್ವಲ್ಪ ತೀವ್ರವಾಗಿ ವೇಗವಾಗಿ ಅವನ ತಲೆಗೆ ಹೊಡೆದಿದ್ದಾನೆ, ವಾಲಿಯ ತಲೆಗೆ ಹೊಡೆದಿದ್ದಾನೆ. ಅದಕ್ಕೆ ಏನಾಯ್ತು ಮುಂದೆ ಅನ್ನೋದನ್ನ ಹೇಳ್ತಾ ಇದೆ. ಸುಪ್ರಿಯಾ ಅವರು ಹೇಳಿ. ರುಧಿರೋದ್ಗಾರಿಣಂ ದೃಷ್ಟ್ವಾ ಮತ್ತೊಮ್ಮೆ ಹೇಳಿ. ವಾಸವಿಂ ಭಾಸ್ಕರಿರ್ಧೃತಂ ತಾಲಮುತ್ತಾಲಮುತ್ಪಾಟ್ಯ ತೇನ ಸಂಪ್ರಜಹಾರ ಚ. ಭಾಸ್ಕರಿಃ ವಾಸವಿಂ ರುಧಿರೋದ್ಗಾರಿಣಂ ದೃಷ್ಟ್ವಾ, ನೆತ್ತರು ಸುರಿಸುತ್ತಿರುವ ಸ್ಥಿತಿಯಲ್ಲಿರುವ ವಾಲಿಯನ್ನ ಕಂಡು ಸುಗ್ರೀವ, ವಾಸವಿ ಅಂದ್ರೆ ವಾಲಿ, ಭಾಸ್ಕರಿ ಅಂದ್ರೆ ಸುಗ್ರೀವ, ಧೃತಂ ಬಹಳ ವೇಗ, ತಾಲಂ ಉತ್ತಾಲಮುತ್ಪಾಟ್ಯ ಎತ್ತರದ ಒಂದು ಸಾಲದ ಮರವನ್ನ ಎತ್ತಿಕೊಂಡು ಜೋರಾಗಿ ಪ್ರಜಹಾರಚ ಎಳೆದು ಹೊಡೆದ್ಬಿಟ್ಟಿದ್ದಾನೆ. ಅಂದ್ರೆ ಯುದ್ಧದ ಸುಗ್ರೀವ ವಾಲಿಗೆ ಹೊಡೆದಿದ್ದಾನೆ. ಅಂದ್ರೆ ವಾಸವಿ ಪೆಟ್ಟು ತಿಂದು ನೆತ್ತರಿನ ಸುರಿತಾ ಇದೆ. ಸುರಿಯುತ್ತಿರುವ ನೆತ್ತರುಳ್ಳ ವಾಲಿಯ ತಲೆಗೆ ಮತ್ತೆ ಸಾಲ ಮರವನ್ನ ಎತ್ತಿ, ಉತ್ತಾಲ ಅಂದ್ರೆ ಉನ್ನತವಾದ ಎತ್ತರದ ಮರವನ್ನ ಎತ್ತಿಕೊಂಡು ಹಿಂದಿದ್ದಲ್ಲ ಪೆಡೆದಿಂದಿದ್ದು ಸಿಟ್ಟಿತ್ತಲ್ಲ ತೆಗೆದು ಸಾರಿ ಬಾರಿಸಿದನು. ಒಂದು ತಾಲ ವೃಕ್ಷವನ್ನ ತೆಗೆದುಕೊಂಡು ಅದನ್ನ ಎತ್ತಿ ಉತ್ಪಾಟ್ಯ ಧೃತಂ ಕೂಡ್ಲೆ ಪ್ರಜಹಾರ ಪತಾಡ ಜೋರಾಗಿ ಹೊಡೆದುಬಿಟ್ಟ. ಅಂದ್ರೆ ಇಷ್ಟು ನಿರೀಕ್ಷೆ ಇರ್ಲಿಲ್ಲ.
ಕೂಡ್ಲೆ ಈ ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾರು? ವಾಲಿ ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದು ಅವನು ಹೊಡಿಬೇಕು ಅಂತ ಎತ್ತಿ ಹೊಡೆಯೋ ಮುಂಚೆ ಇವನೇ ಹೊಡೆದು ಬಿಟ್ರೆ, ಅವನು ಅದನ್ನ ಸುಧಾರಿಸಿಕೊಳ್ಳಿಕ್ಕೆ ತಲೆ ಎತ್ತಿ ನೆತ್ತರು ಒರೆಸ್ಕೊಳ್ಳೋದ್ರೊಳಗೆ ಇನ್ನೊಂದು ಪೆಟ್ಟು ಬಿದ್ದಿದೆ. ಹೀಗೆ ಸುಗ್ರೀವನ ವೇಗದ ಯುದ್ಧ ಸುಗ್ರೀವನಿಗೆ ವಾಲಿಗೆ ಕಂಗಾಲಾಗುವ ಹಾಗಾಯ್ತು. ರುಧಿರೋದ್ಗಾರಿಣಂ ರುದಿರಂ ಉದ್ಗಿರತೀತಿ ರುದಿರೋದ್ಗಾರಿ. ಒಂದು ಚಂದ ಇದರಲ್ಲಿ ಯಾವ್ದ್ರಲ್ಲಿ ಸಂವತ್ಸರದಲ್ಲಿ ರುದಿರೋದ್ಗಾರಿ ಅಂತ ಒಂದು ಸಂವತ್ಸರ ಇದೆ. ರಕ್ತಪಾತ ಆಗತ್ತೆ ಅಂತ. ಕ್ರೋಧಿ ಅಂದ್ರೆ ಕ್ರೋಧಿ, ಕ್ರೋಧ ಮಾಡ್ಕೊಳ್ತಾರೆ ಜಾಸ್ತಿ ಅಂತ, ಎಲ್ರಿಗೂ ಕೋಪ ಬರ್ತಾ ಇರುತ್ತೆ. ರುಧಿರೋದ್ಗಾರಿ ರುಧಿರೋದ್ಗಾರಿಣಂ ದ್ವಿತೀಯ ಭಕ್ತಿ ಏಕವಚನ. ದೃಷ್ಟ್ವಾ ಸ್ವಾ ಪ್ರತ್ಯಂತಮವ್ಯಯಂ ವಾಸವಿಃ ವಾಸವಸ್ಯ. ನೀವು ಕಂಡಿದ್ದೀರಾ? ಇಲ್ಲ, ಕಂಡಿಲ್ಲ. ಬರ್ಬೇಕು. ದೃಷ್ಟ ವಾಸವಿಂ ವಾಸವಸ್ಯ ಅಪತ್ಯಂ ಪುಮಾನ್ ವಾಸವಿಃ. ದ್ವಿತೀಯ ಭಕ್ತಿ ಏಕವಚನ. ಭಾಸ್ಕರಿ ಭಾಸ್ಕರತ್ಯ ಅಪತ್ಯಂ ಪುಮಾನ್ ದ್ವಿತೀಯ ಭಕ್ತಿ ಏಕವಚನ. ಧೃತಂ ಅವ್ಯಯ. ತಾಲಂ ದ್ವಿತೀಯ ಏಕ. ಉತ್ತಾಲಂ ದ್ವಿತೀಯ ಏಕ. ಉತ್ಪಾಕ್ಯ ಲೆಪ್ರತ್ಯಂತಮವ್ಯಯಂ. ತೇನ ತೃತೀಯ ಭಕ್ತಿ ಏಕವಚನ. ತಂ ದ್ವಿತೀಯ ಭಕ್ತಿ ಏಕವಚನ. ಪ್ರಜಹಾರ ಹೃನ್ಯಹರಣೆ ಲಿಟ್ ಪ್ರಥಮ ಏಕ. ಅವ್ಯಯ. ಭೂಷಣ್ ಅವ್ರು ಹೇಳಿ. ರಾಘವೇಣ ಸಮಿದ್ಧೋಜೋ. ಶ್ಲೋಕನೇ ಇಲ್ಲ ಕಾಣಿಸ್ತಾ ಇದೆ. ಲಾಘವೇನಾರ್ಕಸೂನುನಾ ರಾಘವೇನಾರ್ಕಸೂನುನಾ ರಾಘವೇನಾರ್ಕಸೂನುನಾ ತಾಡಿತೋ ಭೂತಳೆ ವಾಲಿ. ತಾಡಿತೋ ರಸುತೆ ವಾಲಿ ತಾಡಿತೋ ಭೂತಳೆ ವಾಲಿ. ನಿಪಪಾತಾತಿ ವಿಹ್ವಲ. ನಿಪಪಾತಾತಿ ವಿಹ್ವಲಃ ನಿಪಪಾತಾತಿ ವಿಹ್ವಲಃ. ರಾಘವೇಣ ಸಮಿದ್ಧಭೋಜೋ ಲಾಘವೇನ ಅರ್ಕಸೂನುನ. ಶ್ರೀರಾಮನ ಅನುಗ್ರಹದಿಂದ ಸಮಿದ್ಧ. ಸಮಿದ್ಧ ಅಂದ್ರೆ ಅಭಿವೃದ್ಧವಾದ. ಸಮ್ಯಕ್ ಇದ್ದ ಅಂದ್ರೆ ಇಂಧನ ಹಾಕಿ ಚೆನ್ನಾಗಿ ಉರಿದ. ಸಮಿದ್ಧ ಚೆನ್ನಾಗಿ ಧಗಧಗನೆ ಉರಿಯುತ್ತಿದ್ದ ರೀತಿಯ ಸಮಿದ್ಧ ಓಜಃ ಲಾಘವ. ಓಜಃ ಅಂದ್ರೆ ಅಭಿಭವ ಶಕ್ತಿತ ಓಜಃ. ಎದುರುಗಡೆಯನ್ನು ಬಗ್ಗು ಬಡಿಯುವ ಶಕ್ತಿಗೆ ಓಜಸ್ಸು ಅಂತ ಹೆಸರು. ಓಜಃ. ಲಾಘವ ಚುರುಕು. ಲಘು ಲಘುನೆ ಬರ್ರಿ ಅಂತ. ಲಘು ಅಂದ್ರೆ ಚುರುಕು ಅಂತ, ಬೇಗ ಅಂತ. ಲಾಘವ ಅಂದ್ರೆ ಹಸ್ತ ಕೈ ಚಳಕ, ಚುರುಕು. ಹಸ್ತಲಾಘವ. ಇನ್ನೊಂದು ಹಸ್ತಲಾಘವ ಅಂತ ನಾವು ಕನ್ನಡದಲ್ಲಿ ಬಳಸುದು ಶೇಖರಣೆ ಕೊಡಬೇಕೆ. ಅದು ಆ ಅಭಿಪ್ರಾಯಕ್ಕಿಂತ ಹೆಚ್ಚು ಇಲ್ಲಿ ಬಳಸುವಂತದ್ದು ಕೈ ಮಿಲಾಯಿಸುವುದು, ಪೆಟ್ಟು. ಸಮಿದ್ಧ ಅಭಿವೃದ್ಧವಾದ ಓಜಸ್ಸು ಲಾಘವಗಳೆಂಬ ಗುಣಗಳಿಂದ ಕೂಡಿದ ಅರ್ಕಸೂನುನ ಸುಗ್ರೀವೇಣ ತಾಡಿತಃ ವಾಲಿ ಪೆಟ್ಟು ತಿಂದ ವಾಲಿಯು ಅತಿ ವಿಹ್ವಲಃ ಭೂತಳೆ ನಿಪಪಾತ. ಗಾಬರಿಗೊಂಡವನಾಗಿ ಕಂಗಾಲಾದವನಾಗಿ ಭೂಮಿಗೆ ಬಿದ್ದ ವಾಲಿ. ಹೌದು, ಯಾರೇ ಸಪೋರ್ಟ್ ಇಲ್ಲಲ್ಲ ಬೆನ್ನಿಂದ. ಹೇಳ್ಬೇಕು ನಿಮ್ಗಾಗತ್ತೆ, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬೇಕು ಯಾರು. ಬಲರಾಮ. ಎಷ್ಟಂದ್ರೆ ನಮ್ಮ ಜೀವನಕ್ಕೂ ಪಾಠ ಇದ್ದಾಗಿದೆ. ಯಾವ್ದು ಸಪೋರ್ಟ್ ಇದ್ದಾಗ ಒಬ್ಬ ವ್ಯಕ್ತಿಗೆ ತುಂಬಾ ಬಲ ಬಂದ ಹಾಗಾಗತ್ತೆ. ಅದು ಒಳಗಿದ್ದದೆಲ್ಲ ಅಭಿವ್ಯಕ್ತ ಆಗುತ್ತೆ. ಅಲ್ಲಿಯ ತನಕ ಗೆದ್ದೇನ್ ಮಾಡುದು? ಪೆಡ್ತಿಂದ ಹೋಗ್ಬೇಕಲ್ಲ. ಅವನ ಹತ್ರ ಏನು ಸೋಲ್ ಅಂದ್ರೆ ಫಸ್ಟ್ ಇಂದಾನೆ. ಅಂದ್ರೆ ಏನಾದ್ರೂ ಕೂಡ ನಾನೇನಾದ್ರೂ ಪೆಟ್ಟು ತಿಂದ್ರು
ರಕ್ಷಿಸ್ಲಿಕ್ಕೆ ವಾಲಿ ರಾಮ ಇದ್ದಾನೆ ಅನ್ನುವ ಭರವಸೆ ಇರುವುದರಿಂದ ತನ್ನ ಕಡೆಯಿಂದ ಪೂರ್ತಿ ಪ್ರಯತ್ನ ಹಾಕ್ಬೇಕು ಅಂತ ಎಗರಿ ಯುದ್ಧ ಮಾಡ್ತಾ ಇದ್ದಾನೆ. ರಾಘವನ ಅನುಗ್ರಹದಿಂದ ಅಭಿವೃದ್ಧವಾದ ಓಜಸ್ಸು ತೇಜಸ್ಸುಗಳೆಂಬಂತಹ ಬಲದಿಂದ ಕೂಡಿದವನಾದ ಸುಗ್ರೀವನು ಜೋರಾಗಿ ಕೊಟ್ಟ ಏಟಿನಿಂದ ಅತಿ ವಿಹ್ವಲನಾದ ವಾಲಿಯು ಭೂಮಿಯಲ್ಲಿ ಬಿದ್ದ, ಉರುಳಿ ಬಿದ್ದ. ರಾಘವೇಣ ತೃತೀಯ ಪ್ರತ್ಯೇಕ ವಚನ. ಸಂಗ್ರಹ ಕರ್ನಾಟಕದಲ್ಲಿ ಓಜ ಅಂದ್ರೆ ಬಲ ಅಂತ ಕೊಟ್ಟಿದೆ. ಹೌದು, ಓಜಃ ಬಲಂ. ಮೇಲೆ ಸಹನ ಶಕ್ತಿ ಅಂತ ಅದು ಉಲ್ಟಾ ಆಗಿದೆ. ಓಜಃ ಅಂದ್ರೆ ಸಹನ ಶಕ್ತಿ ಅಲ್ಲ, ಸಹಃ ಅಂದ್ರೆ ಸಹನ ಶಕ್ತಿ. ಓಜಃ ಅಂದ್ರೆ ಅಭಿಭವ ಶಕ್ತಿ. ಓಜಃ ಅಂತ ಓಜೋದಿತ ತಲಸ್ಕೋತಾಂ ಅಲ್ಲಿ ಓಜಸ್ಸು ಶಬ್ದವನ್ನು ಬಳಸುವಾಗ ಓಜೋಭೃತಿ ಬೇರೆ ಎಲ್ಲೋ ಬರುತ್ತೆ. ಓಜೋ ದ್ವಿತೀಯರ ತೇಜ ಇದೆ. ಅಲ್ಲ, ಶಬ್ದ ಇದೆ, ಓಜೋಭೃತ್ ಅಂತಿದೆ. ಸಹಃ, ಓಜಃ, ತೇಜಃ ಇದೆಲ್ಲ ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆಯೇ ಭಾಗಿಸುವ ಗುಣವೊಂದು, ಭಾಗದ ಗುಣವೊಂದು. ತಾನು ಭಾಗದೇ ಇರುವುದು. ಚೆಸ್ ಅಲ್ಲಿ ಸೋಲಿಸ್ಲಿಕ್ಕಾಗಲ್ಲ, ಆದ್ರೆ ಸೋಲಲ್ಲ. ಆಟ ಆಡಿಸ್ಲಿಕ್ಕಾಗುತ್ತೆ, ಸ್ವಲ್ಪ ಹೊತ್ತು ಟೈಮ್ ಅಪ್ ಆಗ್ಬಿಟ್ರೆ ಡ್ರಾ ಆಗ್ಬಿಡುತ್ತೆ. ಆತರ ಅದೆಲ್ಲ ಕೆಲವು ಟೆಕ್ನಿಕ್. ಈ ಕೈಯಲ್ಲಿ ಒಬ್ರಿಗೊಬ್ರು ಶಕ್ತಿ ಪ್ರದರ್ಶನ ಮಾಡುವಾಗ್ಲೂ ಕೆಲವರು ಇದು ಸೋಲಲ್ಲ, ಆದ್ರೆ ಅವ್ರನ್ನ ಸೋಲ್ಸ್ಲಿಕ್ಕಾಗಲ್ಲ. ಹಿಂಗೆ ಹಿಡ್ಕೊಂಡ್ಬಿಟ್ಟಿರ್ತಾರೆ. ನೀವು ಎಷ್ಟು ತಿಳಿದ್ರು ಹಂಗೆ ಇರ್ತಾರೆ ಸುಮ್ಮನೆ. ಅವ್ರ ಪ್ರಯತ್ನ ಮಾಡುದಿಲ್ಲ ಸೋಲಿಸ್ಲಿಕ್ಕೆ, ಹಿಡ್ಕೊಂಡಿರ್ತಾರೆ. ಅಲ್ಲಿ ಆಡುದಿಲ್ಲ. ಅವ್ರಿಗೆ ಸಾಕಾಗಿ ಆಯ್ತಪ್ಪ ನೀನು ಗೆದ್ದಿದ್ದು ಕೇಳೋಗ್ಬೇಕು, ಹಂಗೆ ಡ್ರಾ ಆದಾಗೆ. ಇಲ್ಲ, ತಪ್ಪೇನಲ್ಲ. ಆ ಅರ್ಥವನ್ನು ಇವ್ರು ಸ್ವೀಕಾರ ಮಾಡಿದಾರೆ ಅಷ್ಟೇ. ಓಜಃ ಸಹನ ಶಕ್ತಿ. ಈ ಪ್ರಸಂಗದಲ್ಲಿ ಸಹನ ಶಕ್ತಿಯನ್ನು ಬೇಕಾಗಿಲ್ಲ. ಈ ಸಹನ ಶಕ್ತಿ ಅಲ್ಲ, ಪೆಟ್ಟು ಕೊಡ್ತಾ ಇರೋದು ಇವನು ಬಲ. ಮತ್ತೆ ಲಾಘವ ಅಂದ್ರೆ ಕ್ಷಿಪ್ರಕಾರಿತ. ಲಾಘವ ಏನು ಕೈ ಮಿಲಾಯಿಸುದು ಏನು ಅರ್ಥ ಇಲ್ಲ. ಲಾಘವ ಅಂದ್ರೆ ಚುರುಕಾಗಿ ಏಟ್ಕೊಡುದು. ಅದು ಏನ್ ಕೈ ಮೇಲೆ ಉಪಯೋಗ ಇಲ್ಲ. ಅವನನ್ನ ಉರುಳಿಸುದು ಇನ್ನೇನೋ ಮಾಡಿ ಸೋಲಿಸುದು ಮುಖ್ಯ. ತೃತೀಯ ರಾಘವೇಣ ತೃತೀಯ ತಮಿದ್ದೋಜೋ ಲಾಘವೇನ. ಓಜಶ್ಚ ಲಾಘವಶ್ಚ ಓಜಶ್ಚ ಲಾಘವಂಚ ಓಜಲಾಘವೇ ಸಮಿದ್ಧೇ ಓಜಲಾಘವೇ ಯಸ್ಯ ಸಹ ಸಮಿದ್ದೋಜೋ ಲಾಘವಃ ತೇನ ಸಮಿದ್ದೋಜೋ ಲಾಘವೇನ. ತೃತೀಯ ಭಕ್ತಿ ಏಕವಚನ. ಅರ್ಕಸ್ಯ ಸೂನುಃ ತೇನ ತೃತೀಯ ಭಕ್ತಿ ಏಕವಚನ. ತಾಡಿತಃ ಪ್ರತ್ಯಯ ಶಬ್ದಃ. ಭೂತಳೆ ತೃತೀಯ ಭಕ್ತಿ ಏಕವಚನ, ಸಾರಿ ಸಪ್ತಮಿ ಏಕವಚನ. ವಾಲಿ ಪ್ರಥಮ ಏಕವಚನ. ನಿಪಪಾತ ಲಿಟ್ ಪ್ರಥಮ ಏಕ. ಅತಿ ವಿಹ್ವಲಃ ಪುನಃ ಪುಲ್ಲಿಂಗ ಪ್ರಥಮ ಏಕ. ಭೂತಳ ಅನ್ನುವಲ್ಲಿ ಭುವಃ ತಳಂ ಭೂತಳ. ಸಹನವ್ರು ಹೇಳಿ. ಆರ್ತೋ ಮುಹೂರ್ತಮಾಶ್ವಾಸ್ಯ ಆರ್ತೋ ಮುಹೂರ್ತಮಾಶ್ವಾಸ್ಯ ಜಜ್ವಾಲ ಕ್ರೋಧವಹ್ನಿನಾ ಜಜ್ವಾಲ ಕ್ರೋಧವಹ್ನಿನಾ ಶತಮನ್ಯುಸುತೋ ಭೂಯ ಶತಮನ್ಯುಸುತೋ ಭೂಯ ತಯೋರ್ಯುದ್ಧಮವರ್ತತ ಸ್ತಯೋರ್ಯುದ್ಧಮವರ್ತತ. ಒಂದು ಸ್ವಲ್ಪ ಹೊತ್ತು ನೆಲಕ್ ಬಿದ್ದವನು ಬಿದ್ದೇ ಇದ್ದ, ವಿಶ್ರಾಂತಿ ತಗೊಳ್ಳೋ ಹಾಗೆ. ಅದು ಕೆಲವು ಟ್ರಿಕ್ಸ್. ಅದು
ಬಿದ್ದಿದ್ದಾರೆ ಅಂತಂದ್ರೆ ಆಯ್ತು ಅಂತ ಅಲ್ಲ, ಅವರು ಮತ್ತೆ ಉಸಿರು ತಗೋತಾ ಇದ್ದಾರೆ ಅಂತ. ಪೆಟ್ಟು ಸಾಮ ತಿಂದಾದ್ಮೇಲೆ ಹೀರೋ ಲಾಸ್ಟ್ ಮೂಮೆಂಟ್ಗೆ ಕಣ್ಣಿನಲ್ಲಿ ಒಂದು ತೆರಗೊಟ್ಟು ಬೀಳ್ತಾ ಓ ಅಂತ ಸಿಡಿಲು ಹೇಳ್ತಾರೆ. ಬಂದಾಗ. ಅಮ್ಮ ಅಂತ ಯಾರೋ ಕಿರ್ಚುದು, ಮಣ್ಣು ಕೈಯಲ್ಲಿ ಹಿಡ್ಕೊಳ್ಳೋದು, ಆಮೇಲೆ ನಿಧಾನಕ್ಕೆ ಎದ್ದು ಬಿಡುದು, ಎಲ್ಲ ಒಂದು ಎಲ್ಲರ 100 ಜನರನ್ನ ಆಕಾಶ ಕಾರಿಸೋದು, ಅದೆಲ್ಲ ಮತ್ತೆ ಶಕ್ತಿಯನ್ನ ರೀಗೈನ್, ಮತ್ತೆ ಮರಳಿ ಶಕ್ತಿಯನ್ನ ಪಡೆಯುವಂತದ್ದು. ಮುಹೂರ್ತ ಕಾಲ ಅವನು ಸುಮ್ಮನಿದ್ದ. ಮುಹೂರ್ತಂ ಆರ್ತಃ ಆಶ್ವಾಸ್ಯ. ಆರ್ತ ಅಂದ್ರೆ ಚೆನ್ನಾಗಿ ದುಃಖಿತ, ಪೆಟ್ಟು ತಿಂದು ನೊಂದ ವಾಲಿ ಒಂದು ಮುಹೂರ್ತ ಕಾಲ ಆಶ್ವಾಸ್ಯ, ನಿಧಾನಕ್ಕೆ ಉಸಿರು ತೆಗೆದುಕೊಂಡು ಕ್ರೋಧವಹ್ನಿನ ಜಜ್ವಾಲ, ಬೆಂಕಿಯ ಕೋಪದ ಬೆಂಕಿಯಿಂದ ಸುಟ್ಟ, ಜಜ್ವಾಲ ಉರುದ. ಶತಮನ್ಯು ಸುತಃ, ಶತಮನ್ಯು ವಾಲಿ ಇಂದ್ರ, ಇಂದ್ರನ ಮಗ. ಶತಮನ್ಯು ಇಂದ್ರನಿಗೆ ಆಯ್ತು. ಹೌದು, ಮನ್ಯು ಅಂದ್ರೆ ಯಜ್ಞ, ಶತಮನ್ಯು ಅಂದ್ರೆ ಓ, ಮನ್ಯ ಅಂದ್ರೆ ಶತಕ್ರತು. ಚಕ್ರ. ಕೋಪ ಅಂತ. ಪುರಂದರನಿಗೆ ಶತಮನ್ಯು ಅಂತ ಹೆಸರು. ಅವನ ಸುತ ಅಂದ್ರೆ ವಾಲಿ. ವಾಲಿ ಭೂಯ ಮತ್ತೆ ಯುದ್ಧಂ ಅವರ್ತತ ತಯೋಹೋ ಅಂದ್ರೆ ಆಶ್ವಾಸ್ಯ, ಶ್ರಮವನ್ನ ಪರಿಹರಿಸಿಕೊಂಡು ಮತ್ತೆ ಮೊದಲಿನಂತೆ ಯುದ್ಧಕ್ಕೆ ತೊಡಗಿದ. ಮುಹೂರ್ತ ಕಾಲಂ ಯಾವತ್ತು ವಾಲಿ ಆಶ್ವಾಸ್ಯ ಶ್ರಮಾಪನಯನಂ ಕೃತ್ವ ಶ್ರಮ ಪರಿಹಾರಂ ಸಂಪಾದ್ಯ ಕ್ರೋಧವಹ್ನಿನ ಕೋಪೇನ ಅದಹತ್ ಜಜ್ವಾಲ ನಾಮ ದೇದೀಪ್ಯಮಾನಃ ಅಭೂತ್ ಕೋಪೇನ. ತದಾ ಚ ಪುನಃ ಯುದ್ಧಾರ್ಥಂ ಸುಗ್ರೀವವಾಲಿನೋಃ ಮಧ್ಯೆ ಯುದ್ಧಾರ್ಥಂ ಅವಕಾಶಃ ಅಲಭತ. ವಾಲಿಸುಗ್ರೀವಯೋಃ ಯುದ್ಧಂ ಸಮವರ್ತತ. ಆರ್ತಃ ಪುಲ್ಲಿಂಗ ಪ್ರಥಮ ಏಕ, ಮುಹೂರ್ತಂ ದ್ವಿತೀಯ ವಿಭಕ್ತಿ ಏಕವಚನ, ಮುಹೂರ್ತ ಕಾಲಃ ಇತ್ಯರ್ಥಃ. ಆಶ್ವಾಸ್ಯ ಲೆಪ್ರತ್ಯಂತಮವ್ಯಯಂ, ಜಜ್ವಾಲ ಜ್ವಲದೀಪ್ತೌ ಲಿಟ್ ಪ್ರಥಮ ಏಕ, ಕ್ರೋಧವಹ್ನಿನ ಕ್ರೋಧಃ ಏವ ವಹ್ನಿಃ ಕ್ರೋಧವಹ್ನಿಃ ತೇನ ಕ್ರೋಧವಹ್ನಿನ. ಶತಮನ್ಯುಃ ಶತಂ ಮನ್ಯವಃ ಯಸ್ಯ ಸಹ ಶತಮನ್ಯುಃ ತಸ್ಯ ಸುತಃ ಶತಮನ್ಯುಸುತಃ ಪುಲ್ಲಿಂಗ ಪ್ರಥಮ ಏಕ. ಭೂಯಃ ಅವ್ಯಯ ಪುನಃ ಪುನಃ ಇತ್ಯರ್ಥಃ. ತಯೋಃ ಅವರಿಬ್ಬರ ನಡುವೆ ಷಷ್ಠಿ ವಿಭಕ್ತಿ ದ್ವಿವಚನ. ಯುದ್ಧಂ ದ್ವಿತೀಯ ವಿಭಕ್ತಿ ಏಕವಚನ. ಅವರ್ತತ ಋತುವರ್ತನೆ ಲಂಗ್ ಪ್ರಥಮ ಏಕ. ಸಮಯಃ ಕತಿ ಅಭೂತ್. ವೈಷ್ಣವೇರು ಹೇಳಿ. ಗ್ರಸ್ತಮಾಲೋಕ್ಯ ಲೋಕೇಶ, ಗ್ರಸ್ತಮಾಲೋಕ್ಯ ಲೋಕೇಶ, ಗ್ರಸ್ತಮಾಲೋಕ್ಯ ಲೋಕೇಶ. ಕನಿಷ್ಠಂ ಜ್ಯೇಷ್ಠತೇಜಸಾ, ಕನಿಷ್ಠಂ ಜ್ಯೇಷ್ಠತೇಜಸಾ, ಕನಿಷ್ಠಂ ಜ್ಯೇಷ್ಠತೇಜಸಾ. ಬಾಧಿಪಂ ಭಾನುಭಾಸೇವ, ಬಾಧಿಪಂ ಭಾನುಭಾಸೇವ, ಬಾಧಿಪಂ ಭಾನುಭಾಸೇವ. ಶರಮೇಕಮುಂಚತ, ಶರಮೇಕಮುಂಚತ, ಶರಮೇಕಮುಂಚತ. ಜ್ಯೇಷ್ಠತೇಜಸಾ ಗ್ರಸ್ತಂ ಕನಿಷ್ಠಂ ಆಲೋಕ್ಯ ಲೋಕೇಶಃ ಬಾಧಿಪಂ ಭಾನುಭಾಸೇವ ಶರಮೇಕಮುಂಚತ. ಜ್ಯೇಷ್ಠ ತೇಜಸ, ವಾಲಿಯ ಜ್ಯೇಷ್ಠ ಅಲ್ವ ಅಣ್ಣ, ಅವನ ತೇಜಸ್ಸಿನಿಂದ ಅಗ್ರಸ್ತಂ ಮುಚ್ಚಲ್ಪಡುವ ಸ್ಥಿತಿಯಲ್ಲಿ ಇರುವುದನ್ನ
ಲೋಕೇಶಃ ಆಲೋಕ್ಯ ಜ್ಯೇಷ್ಠತೇಜಸ ಗ್ರಸ್ತಂ ಕನಿಷ್ಠಂ ಆಲೋಕ್ಯ ಗ್ರಸ್ತನಾದ ಕನಿಷ್ಠನನ್ನು ತಮ್ಮನಾದ ಸುಗ್ರೀವನನ್ನು ನೋಡಿ ಲೋಕೇಶಃ ರಾಮಚಂದ್ರ ಒಂದು ಬಾಣವನ್ನ ಬಿಟ್ಟ. ಅಲ್ಲಿ ಒಂದು ಬಾಧಿಪಂ ಭಾನುಭಾಸೇವ ಬಾಧಿಪ ಭಚಕ್ರ ಅಂದ್ರೆ ನಕ್ಷತ್ರ ಚಕ್ರ, ಭ ಅಂದ್ರೆ ನಕ್ಷತ್ರ, ಭ ಅಂದ್ರೆ ನಕ್ಷತ್ರಗಳಿಗೆ ಅಧಿಪ ಚಂದ್ರ. ಚಂದ್ರನನ್ನ ಹೇಗೆ ಸೂರ್ಯನ ಭಾನುಭಾಸ ಸೂರ್ಯನ ಕಿರಣಗಳಿಂದ ಹೇಗೆ ಅದು ಪೂರ್ತಿ ಗ್ರಸ್ತವಾಗಿ ಬಿಡುತ್ತೋ, ಚಂದ್ರನಿಗೆ ಬೆಳಕೆ ಸೂರ್ಯ. ಭಾನುಭಾಸ ಇವ ಬಾಧಿಪಂ ಗ್ರಸ್ತಂ ಬಾಧಿಪಂ ಕನಿಷ್ಠಂ ದೃಷ್ಟ ಸೂರ್ಯನ ಬೆಳಕು. ಭಾನು ಅಂದ್ರೆ ಸೂರ್ಯ, ಚಂದ್ರ. ಸೂರ್ಯನ ಬೆಳಕು ಚಂದ್ರನ ಬೆಳಕನ್ನು ಹೇಗೆ ಮಸುಕು ಮಾಡುತ್ತೋ, ಈಗ ಹಗಲಿನ ಹೊತ್ತಿಗೆ ಚಂದ್ರ ಬೆಳಕಿದ್ರು ಸೂರ್ಯನ ಬೆಳಕಿಂದ ಕಾಣೋದೇ ಇಲ್ಲ, ಸುಮ್ಮನೆ ಚಂದ್ರ ಇದ್ದಾನೆ ಅಂತ ಕಾಣುತ್ತೆ. ಅಂದ್ರೆ ಸೂರ್ಯನ ಬೆಳಕಿನಿಂದ ಗ್ರಸ್ತ, ಅದು ಏನು ಕಾಣೋದೇ ಇಲ್ಲ. ಹೇಗೆ ಸೂರ್ಯನ ಬೆಳಕು ಚಂದ್ರನ ಬೆಳಕನ್ನು ಮಸುಕಾಗಿಸುತ್ತೋ, ಹಾಗೆ ಜ್ಯೇಷ್ಠನಾದ ವಾಲಿಯ ಸಾಮರ್ಥ್ಯದ ಬೆಳಕು ಕನಿಷ್ಠನಾದಂತಹ ಸುಗ್ರೀವನ ಸಾಮರ್ಥ್ಯವನ್ನ ಮಸುಕುಗೊಳಿಸುವ ಸಂದರ್ಭ ಬಂದೊಡನೆ ಶ್ರೀರಾಮಚಂದ್ರನು ಶರಮೇಕ ಮಮುಂಚಕ ಒಂದು ಬಾಣವನ್ನ ಬಿಟ್ಟ. ಅಂದ್ರೆ ಅಲ್ಲಿ ರಾಮಾಯಣದಲ್ಲಿ ತೀವ್ರವಾದ ಯುದ್ಧದ ವಿವರ ಇದೆ, ಇಲ್ಲಿ ಅಷ್ಟೆಲ್ಲ ವಿವರ ಕೊಡ್ಲಿಕ್ಕೆ ಹೋಗಿ ಇವರಿಗೆ ಸಾರಾಂಶ ಮಾತ್ರ ಹೇಳುದು ಉದ್ದೇಶ ಹೊರತು ಅದರ ವಿವರ. ತುಂಬಾ ಹೊತ್ತು ಯುದ್ಧ ಮಾಡಿದ್ಮೇಲೆ ರಾಮ ಬಾಣ ಬಿಟ್ಟಿದ್ದ. ಹೌದು, ಕೊನೆ ಪ್ರಯತ್ನ ಮಾಡಿ ಕೈ ಚೆಲ್ಲಿದಾಗ ರಾಮ ಬಾಣ ಬಿಟ್ಟಿದ್ದ. ಕೊನೆ ತನಕ ಚೇಂಜ್ ಆಗ್ತದೆ ಅಂತ ಅದೇ ಟೈಮ್ ಅದಕ್ಕೆ ಇಲ್ಲ ಅಂದ್ರೆ ಟೈಮ್ ಚೇಂಜ್ ಆಗೋ ಪ್ರಶ್ನೆ ಅಲ್ಲ, ಇಬ್ರು ತೀವ್ರವಾದ ಯುದ್ಧ ಮಾಡುತ್ತಾನೆ ಇರ್ತಾರೆ. ಗ್ರಸ್ತಂ ದ್ವಿತೀಯ ಪ್ರತ್ಯೇಕವಚನ ಆಲೋಕ್ಯ ಪ್ರತ್ಯಯಾಂತಮವ್ಯಂ ಲೋಕೇಶಃ ಲೋಕಾನಾಮೀಶಃ ಲೋಕೇಶಃ ರಾಮಚಂದ್ರ ಪುಲ್ಲಿಂಗ ಪ್ರಥಮ ಏಕ ಕನಿಷ್ಠಂ ದ್ವಿತೀಯ ಪ್ರತ್ಯೇಕವಚನ ಜ್ಯೇಷ್ಠಸ್ಯ ತೇಜಃ ಜ್ಯೇಷ್ಠತೇಜಃ ತೇನ ಜ್ಯೇಷ್ಠತೇಜಸ ತೃತೀಯ ಪ್ರತ್ಯೇಕವಚನ ಭಾನಾಮಧಿಪಃ ಭಾಧಿಪಃ द्वितीय प्रत्येकवचन बाधिपम भानोः भासा भानोः भाः भानुभाः भानोः तेन भानुभासा भाः भासो भासः भासं भासो भासः भासा भाभ्यां भाभिः शरं द्वितीय प्रत्येकवचन एकं द्वितीय प्रत्येकवचन अमुञ्चत नपुंसकलिंग ಅದು ಎರಡು ಕೂಡ ಅಮುಂಚತ ಮುಚ್ಚುಲು ಮೋಕ್ಷಣೆ ಲಂಗ್ ಪ್ರಥಮ ಏಕ ಮುಂಚತಿ ಇಲ್ಲ ಅಲ್ವಾ, ಹಾಗೆ ಬಂದಿದೆ ಮುಂಚತ. ಎರಡು ಇದೆ ಅನ್ಸುತ್ತೆ, ಕೆಲವು ಧಾತುಗಳಿವೆ ಎರಡು ಇರುತ್ತೆ ಮುಂಚತೆ. ವಾಲ್ ಅರ್ಚನಾ ಅವ್ರು ಹೇಳಿ. ವಾಲಿನೋ ಮರಣಂ ಕುರುವನ್ ವಾಲಿನೋ ಮರಣಂ ಕುರ್ವನ್ ವಾಲಿನೋ ಮರಣಂ ಕುರ್ವನ್ ಅಮೃತಂಚ ಪ್ರಭೋಶರ ಅಮೃತಂಚ ಪ್ರಭೋಶರ ಅಮೃತಂಚ ಪ್ರಭೋಶರ ಶರೀರಂ ಧಾರಯನ್ನೇವ ಶರೀರಂ ಧಾರಯನ್ನೇವ ಶರೀರಂ ಧಾರಯನ್ನೇವ ಶಿರೋ ಮಧ್ಯಮಧಾರಯತ್ ಶಿರೋ ಮಧ್ಯಮಧಾರಯತ್ ಶಿರೋ ಮಧ್ಯಮಧಾರಯತ್
ಕೇಳಿಸ್ತಿಲ್ಲ. ಹರಿ ಓಂ ಆಚಾರ್ಯ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಆಚಾರ್ಯ. ಕೇಳಿಸ್ತಿದ್ಯಾ? ಈಗ ಕೇಳಿಸ್ಲಿಕತ್ತದ ಆಚಾರ್ಯ, ಈಗ ಕೇಳಿಸ್ಲಿಕತ್ತದ. ಅಮೃತಂಚ ಪ್ರಭೋಶರಃ ಶರೀರಂ ಧಾರಯನ್ನೇವ ಶಿರೋ ಮಧ್ಯಮಧಾರಯತ್. ವಾಲಿಯ ಮೃತಿಯನ್ನು ಮತ್ತು ವಾಲಿಗೆ ಜೊತೆಗೆ ಮೋಕ್ಷವನ್ನು ಉಂಟು ಮಾಡುವ ಬಾಣ, ಒಂದೇ ಬಾಣ, ಸಾವು ಮತ್ತು ಬಿಡುಗಡೆ ಎರಡನ್ನು ಒಟ್ಟೊಟ್ಟಿಗೆ ಕೊಡುವಂತಹ ಸ್ಥಿತಿಯಲ್ಲಿರುವಂತದ್ದು ಶ್ರೀರಾಮನ ಬಾಣ. ಅವನ ಶರೀರವನ್ನು ದಾರಯನ್ನು ಕೀಳುತ್ತಾ ಶಿರೋ ಮಧ್ಯಂ, ನೆತ್ತಿಯ ಮಧ್ಯಭಾಗವನ್ನು ಕೀಳಿತು. ಇಲ್ಲಿ ಹೊಡೆದ ರಾಮನಿಗೆ ಅದು ತಲೆಗೆ ಏಟು ಬಿದ್ದಿರುತ್ತಲ್ಲ, ಮಾತಾಡ್ತಾರೆ. ಹೊಡೆದಿದ್ದು ಎದೆಗೆನೆ. ಎದೆಗೆ ಹೊಡೆದ ಬಾಣ ಬ್ರಹ್ಮನಾಡಿಯನ್ನು ಭೇದಿಸುವುದರಿಂದ ನೆತ್ತಿ ಓಪನ್ ಆಗಿದೆ. ಆಚಾರ್ಯ ಬರೆದಿದ್ದಾರೆ, ವಕ್ಷಸಿ ನಿಕ್ಷಿಪ್ತ ಶರಃ ಶರೀರಂ ಅರ್ಥಾತ್ ಶರೀರ ಮಧ್ಯಭಾಗಂ ವಿದಾರಯನ್ನೇವ ಬ್ರಹ್ಮನಾಡಿ ನಿರ್ಗಮಾಯ ಶಿರೋ ಮಧ್ಯಮ ಅದಾರಯತ್. ಇಲ್ಲಿ ಹೊಡೆದಿದ್ದು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಹೊಡೆದಾಗ ಬಾಯಲ್ಲಿ ಬರುದು, ಮೂಗಲ್ಲಿ ನೀರು ಬರುದು, ನೆಕ್ತರ ಬರುದು, ಕಿವಿಯಲ್ಲಿ ನೆತ್ತರ ಬರುದು ಅಂತ ಇರುತ್ತಲ್ಲ. ಆದ್ರೆ ಇಲ್ಲಿ ಯಾವ್ದು ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿದೆ. ರಾಮನ್ ಬಾಣ ಅಲ್ಲ ಇದ್ದಡ ಇಲ್ಲ ಅಂದ್ರೆ ಶರೀರಂ ಧಾರೆಯನ್ನಂತ ಒಂದ್ ಕಡೆ ಹೇಳಿ ಶಿರೋ ಮಧ್ಯಮ ಧಾರೆಯದು ಅಂತಂದ್ರೆ ಏನು ತಲೆಗೆ ಹೋಗಲ್ಲ. ಒಂದ್ ಬಾಣ ಹೀಗೆ ಹೋಗಿ ಇಲ್ಲಿಂದ ಹೊರಟು ಎದೆಗೊಡೆದಿದ್ದು ಅದು ಸ್ವಿಂಗ್ ಆಗಿ ಎದೆ ಮಧ್ಯಭಾಗದಿಂದ ನೆತ್ತಿಗೆ ಹೋಗಿ ನೆತ್ತಿನ ತಿಳ್ಕೊಂಡು ಆಕಾಶಕ್ಕೆ ಹೋಯ್ತು ಅಂತ ಹೇಳ್ಬೇಕು. ವಾಲಿಗೆ ಮರಣವನ್ನು ಅಮೃತವನ್ನು ಉಂಟು ಮಾಡುವ ಪ್ರಭುವಾದ ಶ್ರೀರಾಮಚಂದ್ರನ ಬಾಣವು ಶರೀರವನ್ನ ಭೇದಿಸಿ ನೆತ್ತಿಯ ಮಧ್ಯದ ಬ್ರಹ್ಮನಾಡಿಯನ್ನು ಕೂಡ ಓಪನಿಸಿತು. ವಾಲಿನಃ ಷಷ್ಠಿ ಭಕ್ತಿ ಏಕವಚನ. ಮರಣಂ ದ್ವಿತೀಯ ಭಕ್ತಿ ಏಕವಚನ. ಕುರುವನ್ ಚತುರ್ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಅಮೃತಂ ದ್ವಿತೀಯ ಏಕ. ಚ ಅವ್ಯಯ. ಪ್ರಭೋಃ ಷಷ್ಠಿ ಏಕ. ಶರಃ ಪುಲ್ಲಿಂಗ ಪ್ರಥಮ ಏಕ. ಶರೀರಂ ನಪುಂಸಕಲಿಂಗ ದ್ವಿತೀಯ ಏಕ. ಧಾರಯನ್ ಚತುರ್ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಏವ ಅವ್ಯಯ. ಧಾರಯನ್ನೇವ ನಮುಡಾಗಮ ಸಂಧಿ. ಶಿರಸಃ ಮಧ್ಯಂ ಶಿರೋ ಮಧ್ಯಂ ದ್ವಿತೀಯ ಭಕ್ತಿ ಏಕವಚನ. ಅದಾರಯತ್ ಧ್ರುವಿಧಾರಣೆ ಲಂಗ್ ಪ್ರಥಮ ಏಕ. ನಾಳೆ ಮತ್ತೆ 8 ಗಂಟೆಗೆ ಮಳೆ ಮಳೆ ಮಳೆ, ಎಲ್ಲಿ ನೋಡಿದ್ರು ಮಳೆ. ಇವತ್ತಿಡೀ ದಿನ ಮಳೆ.